ಆಕ್ಚುಲಿ ನಾನು ಕಾಲೇಜಲ್ಲಿ RX ಓಡಿಸ್ತಿದ್ದೆ, ಅದಾದ್ಮೇಲೆ ಪಲ್ಸರ್ 180cc ಇತ್ತಲ್ಲ ಅದಕ್ಕೆ ಬಂದೆ. ಸೊ ಫೈನಲಿ ರಾಯಲ್ ಎನ್ಫೀಲ್ಡ್ಗೆ ಶಿಫ್ಟ್ ಮಾಡಿದೆ. ನಾವು ರ್ಯಾಲಿಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ನಮ್ಮ ಕೆಳಗಡೆ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಟ್ರೈನಿಂಗ್ ತಗೋತಾ ಇದ್ದಾರೆ ಮೋಟರ್ ಜಿಪಿಗೆ ಹೋಗ್ಬೇಕು ಅಂತ ಕನ್ಸಿಟ್ಕೊಂಡು. ಸೊ ಇಂಡಿಯಾನ ಒಂದು ಮೋಟರ್ ಸ್ಪೋರ್ಟ್ ಮ್ಯಾಪ್ ಅಲ್ಲಿ ಹಾಕುವಂತ ಜವಾಬ್ದಾರಿ ನಮ್ಮ ಹತ್ರ ಇದೆ. ಇವತ್ತಿನ ಮತ್ತೊಂದು ವಾಟ್ಸಾಪ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಯಾವುದೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇಲ್ಲ. ಪ್ಯಾಲೇಸ್ ಗ್ರೌಂಡಲ್ಲಿ ವರ್ಲ್ಡ್ ಮೋಟಾರ್ ಸೈಕಲ್ ಡೇನ ಆಚರಿಸ್ತಿದ್ದಾರೆ. ಇವತ್ತು ನಮ್ಮ ಫ್ಯಾಷನ್ನ ಸೆಲೆಬ್ರೇಷನ್ ಮಾಡುವಂಥ ದಿನ. ಆ್ಯಕ್ಚುಲಿ ಜೂನ್ 21ಗೆ ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಇರೋದು, ಬಟ್ ಈಗ ಜೂನ್ 29th ಆಚರಿಸ್ತಿರೋದು. ಯಾಕಂದರೆ ಸಂಡೇ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಬೈಕಿಂಗ್ ಕ್ಲಬ್ಗಳೆಲ್ಲ ಬರ್ತಿದೆ. 100ಕ್ಕೂ ಹೆಚ್ಚು ಬೈಕಿಂಗ್ ಕ್ಲಬ್ಗಳೆಲ್ಲ ಅಟೆಂಡ್ ಮಾಡ್ತಿರ್ತಾರೆ ಇವೆಂಟಿಗೆ. ಮಸ್ತ್ ಇರ್ತದೆ ಇವೆಂಟು. ನಿಮಗೆಲ್ಲ ನೋಡ್ತಿರ್ಬೋದು, ಎಲ್ಲ ಹೊಸ್ದಾಗಿ ಕಾಣಿಸ್ತಿದೆ. ನಂದು ಹಿಮಾಲಯ ಬೈಕು ಚಿಕ್ಕಮಂಗ್ಳೂರು ಹೋಗಿದೆ, ಅದಕ್ಕೋಸ್ಕರ ನನ್ನ ಫ್ರೆಂಡ್ ಬೈಕ್ ಇಸ್ಕೊಂಬಂದಿದ್ದೀನಿ. ನನ್ನ ಫ್ರೆಂಡು ನಂದು ಹಿಮಾಲಯ ತೊಗೊಂಡೋದ, ನಾನು ಅವ್ನ ಬೈಕ್ನ ಎತ್ಕೊಂಡು ಇವೆಂಟಿಗೆ ಹೋಗ್ತಿರೋದು. ಇದು FZ Yamaha 250cc. ಮತ್ತೆ ತಿರ್ಗಾ ಇವೆಂಟ್ ಎಂಟ್ರಿ ಹತ್ರ ಸಿಗೋಣ. ಇಲ್ಲಿ ಇವೆಂಟ್ ಎಂಟ್ರಿ ಹತ್ರ ಬಂದೆ. ಓ, ಹಿಂದೆ ಯಾವುದೋ ಸೂಪರ್ ಬೈಕ್ ಗುರು, ಯಾವುದಿದು ಬುಜಾ. ಇಲ್ಲಿಂದ ಸ್ಟಾರ್ಟು. ಇಲ್ಲಿ 2 ಸ್ಟ್ರೋಕ್ ಗ್ಯಾಂಗು. ಓಹೋ ತುಂಬ ಬೈಕ್ಸ್ ಬಂದಿದೆ ಗುರು ಆಲ್ರೆಡಿ. ಬುಜಾ 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 ನೋಡಿ, ಎಷ್ಟೊಂದು ಬೈಕ್ಸ್ ಬಂದಿದೆ. ನೀವು ಬೈಕ್ಸ್ಗಳು ಬರ್ತಾನೆ ಇದಾವೆ ಆನ್ ದ ವೇ. ಏನು ಗುರು ಬೈಕರ್ಸ್ ಈ ಲೆವೆಲ್ ಬಂದಿದ್ದಾರೆ ಮಾನ್ಸೂನ್ ರೈಡ್ ಮಾಡೋಬಿಟ್ಟು. ಇಲ್ಲೆಲ್ಲ ವಿಂಟೇಜ್ 2 ಸ್ಟ್ರೋಕ್ ಬೈಕ್ಸ್ಗಳೆಲ್ಲ ಇಲ್ಲಿ. ವಾವ್, ಸ್ಕೂಟರ್ಸ್. ವಾವ್, ನೆಕ್ಸ್ಟ್ ಲೆವೆಲ್ ಸ್ಟಿಕರಿಂಗ್ ಮಾಡ್ತಾರೆ ನೋಡಿ ಗುರು ಇದಕ್ಕೆ. ವಾವ್, ಏನು ಇವೆಂಟಿಗೆ ಬರೋ ಕಾರಣನೇ ನನಗಿದು. ಒಂದು ವೆರೈಟಿ ಬೈಕ್ಸ್ಗಳು ನೋಡ್ಬೋದು ಇಲ್ಲೆಲ್ಲ. ಮಸ್ತಾಗಿ ಒಳ್ಳೆ ಮಾಡಿಫೈ ಮಾಡಿಸಿರ್ತಾರೆ, ಒಳ್ಳೆ ಎಕ್ಸಾಸ್ಟ್ ಹಾಕ್ಸಿರ್ತಾರೆ. ನೆಕ್ಸ್ಟ್ ನಮ್ಮ ಗಾಡಿಗಳು ಅಪ್ಗ್ರೇಡ್ ಮಾಡೋಕ್ಕೂ ಈಸಿ ಆಗುತ್ತೆ ಇವೆಲ್ಲ. ರೋಡ್ ಕಿಂಗ್, ರಾಜ್ದೂತ್, ಈ ಥರ ವಿಂಟೇಜ್ ಬೈಕ್ ನೋಡೋಕೆ ಮಜಾ. ಅಲ್ಲಿ ಆ ಥರ ಸೂಪರ್ ಬೈಕ್ಸ್ಗಿನ ಇವೇ ಇಷ್ಟ ರೂಪಾಳ. ಏನಪ್ಪ ಹಿಮಾಲಯ 450 ಮೇಲಿಂದ ಎತ್ತಿ ಬಿಸಾಕ್ತಾರಂತ. ಓಹೋ, ಇಲ್ಲ ಮೇ ಬಿ ಕ್ರಾಶ್ ಗಾರ್ಡ್ ಟೆಸ್ಟಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತಿಗೆ ಇಲ್ಲಿ ಸ್ಟಂಟ್ ಶೋ ಸ್ಟಾರ್ಟ್ ಆಗುತ್ತೆ. ಸ್ಟಂಟ್ ಶೋ ಆಗಿ ನಡಿಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅಂತ ಇವೆಂಟ್ ಎಂಟ್ರಿ ಆಗೋಣ. ಸೌಂಡ್ ಕೇಳಿಸಿರೋದು ಗೊತ್ತಿಲ್ಲ, ಬಟ್ ಇವೆಂಟಲ್ಲಿ ಒಂದು ರೌಂಡ್ ಹಾಕೊಂಡ್ಬಿಟ್ಟಿರ್ತಾರಲ್ಲ. ಆಕ್ಚುಲಿ ನಾನು ಕಾಲೇಜಲ್ಲಿ RX ಓಡಿಸ್ತಿದ್ದೆ, ಅದಾದ್ಮೇಲೆ ಪಲ್ಸರ್ 180cc ಇತ್ತಲ್ಲ ಅದಕ್ಕೆ ಬಂದೆ. ಸೊ ಫೈನಲಿ ರಾಯಲ್ ಎನ್ಫೀಲ್ಡ್ಗೆ ಶಿಫ್ಟ್ ಮಾಡಿದೆ. ತುಂಬಾ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಬಂದಿದ್ಕಿಂತ ಆಕ್ಚುಲಿ ಇನ್ನೂ ಜಾಸ್ತಿ ಜನ ಬಂದಿದ್ದೀರಾ. ಒಂದು ಕಡೆ ಇಷ್ಟು ಬೈಕರ್ಸ್ಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ಬಂದಿರೋರು ಸುಮಾರು ಜನ ಇವಾಗ ಬೈಕಿಂಗ್ ಸ್ಟಾರ್ಟ್ ಮಾಡಿರ್ತೀರಾ. ಸುಮಾರು ಜನ, ಎಷ್ಟೊಂದು ಜನ ಹುಟ್ಟಿದಿರಲ್ಲ, ಅವ್ರಿಗಿಂತ ಮುಂಚೆ ಬೈಕಿಂಗ್ ಮಾಡ್ತಾ ಇರ್ತಾರೆ. ಸೊ ಒಬ್ರಿಗೊಬ್ರು ಸಿಕ್ಕಿದಾಗ ಇನ್ಫಾರ್ಮೇಶನ್ಗಳು ತಗೊಳ್ಳಿ, ಪ್ರತಿಯೊಬ್ಬ ರೈಡರ್ನು ರೆಸ್ಪೆಕ್ಟ್ ಮಾಡಿ. ಮತ್ತೆ ಇವಾಗ
ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಏನ್ ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಮೋಟರ್ ಸ್ಪೋರ್ಟ್ ನ ಸ್ವಲ್ಪ ಇನ್ನೂ ಜಾಸ್ತಿ ಇಂಡಿಯಾಗೆ ತಗೊಂಡ್ಬರ್ಬೇಕು ಅಂತ ನಾವು ರ್ಯಾಲಿಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ನಮ್ಮ ಕೆಳಗಡೆ ಎಷ್ಟೊಂದ್ ಜನ ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಟ್ರೈನಿಂಗ್ ತಗೋತಾ ಇದಾರೆ ಮೋಟರ್ ಜಿಪ್ಪಿಗೆ ಹೋಗ್ಬೇಕು ಅಂತ ಕನ್ಸಿಟ್ಕೊಂಡು. ಸೊ ಇಂಡಿಯಾನ ಒಂದು ಮೋಟರ್ ಸ್ಪೋರ್ಟ್ ಮ್ಯಾಪ್ ಅಲ್ಲಿ ಹಾಕುವಂತ ಜವಾಬ್ದಾರಿ ನಮ್ಮ ಹತ್ರ ಇದೆ. ನಿಮ್ಮ ಮನೆಯಲ್ಲಿ ಮಕ್ಳು ಯಾರಾದ್ರೂ ಮೋಟರ್ ಸ್ಪೋರ್ಟ್ ಹೋಗ್ಬೇಕು ಅಂದ್ರೆ ಹೆದರ್ಕೋಬೇಡಿ, ಮುಂಚೆ ತರ ಇಲ್ಲ. ಇವಾಗ ಎಲ್ಲಾ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡು ಟ್ರೈನಿಂಗ್ ಕೊಡ್ತಾರೆ. ಆದಷ್ಟು ಸಪೋರ್ಟ್ ಮಾಡಿ, ಎಲ್ಲಾನು ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡಿ. ಸೊ ಎಲ್ಲ ಯಾರ್ಯಾರು ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವುಗಳು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲಿದ್ದೀವಿ. ಈ ತರ ಇನ್ನೂ ಎಷ್ಟೊಂದ್ ಜನ ಸಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ, ಅವ್ರಿಗೆಲ್ಲ ಸೇರಿ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ. Thank you. ತುಂಬಾ ಖುಷಿ ನನ್ಗೊತ್ತು you coming here.